ನ್ಯೂಸ್ 7ಗೆ ಸ್ವಾಗತ. ನಾನು ಮಹೇಂದ್ರ ಅಸ್ಕುಲಿ. ಈಗ ಹೆಡ್ಲೈನ್ಸ್. ಸಚಿವ ಪುಟ್ಟರಂಗಶೆಟ್ಟಿ ವಿರುದ್ಧ ಬಿಜೆಪಿ ಪ್ರತಿಭಟನೆ. ಸಾರ್ವಜನಿಕರಿಗೆ ಉಪಯೋಗವಾಗದ 12ನೇ ವಾರ್ಡ್ ಶೌಚಾಲಯ. ಕೆಆರ್ಪೇಟೆ ಪಟ್ಟಣದ ಸರ್ಕಾರಿ ಬಾಲಕಿಯ ಪದವಿ ಪೂರ್ವ ಕಾಲೇಜಿನಲ್ಲಿ ವಾರ್ಷಿಕೋತ್ಸವ ಸಮಾರಂಭ. ಕೋಳಿ, ಕಬ್ಬಿಲಿಗ ಜಾತಿಗಳನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸಲು ಒತ್ತಾಯ. ಮನೆಗೆ ನುಗ್ಗಿದ ನಾಗರಾವ್, ಸಾರ್ವಜನಿಕರಲ್ಲಿ ಆತಂಕ. ಸ್ನೇಕ್ ಗಿರೀಶ್ ರವರಿಂದ ಅವು ರಕ್ಷಣೆ. ಪುಟ್ಟರಂಗಶೆಟ್ಟಿ ರಾಜೀನಾಮೆಗೆ ಒತ್ತಾಯಿಸಿ ಬಿಜೆಪಿಯಿಂದ ಪ್ರತಿಭಟನೆ. ವಿಧಾನಸೌಧದಲ್ಲಿ ಸಚಿವ ಪುಟ್ಟರಂಗಶೆಟ್ಟಿ ಪಿಎ ಮೋಹನ್ ಎಂಬುವರ ಹತ್ತಿರ 25,76,000 ಹಣ ಸಿಕ್ಕಿದ್ದು, ಆರೋಪಿ ಮೋಹನ್ ಪುಟ್ಟರಂಗಶೆಟ್ಟಿ ಹೆಸರನ್ನು ಹೇಳಿದ್ದು ಅವರಿಗೆ ಸೇರಿದ ಹಣ ಎಂಬ ವಿಚಾರ ತಿಳಿದ ಕೂಡಲೇ ರಾಜ್ಯಾದ್ಯಂತ ಬಿಜೆಪಿಗರು ಕೂಡಲೇ ಸಚಿವ ಸ್ಥಾನಕ್ಕೆ ಪುಟ್ಟರಂಗಶೆಟ್ಟಿ ಅವರು ರಾಜೀನಾಮೆ ನೀಡುವಂತೆ ಪಟ್ಟು ಹಿಡಿದಿದ್ದು, ಗುಂಡ್ಲುಪೇಟೆ ತಾಲೂಕಿನಲ್ಲಿ ಪುಟ್ಟರಂಗಶೆಟ್ಟಿ ವಿರುದ್ಧ ಪ್ರತಿಭಟನೆ ನಡೆಸಲಾಯಿತು. ಗುಂಡ್ಲುಪೇಟೆ ಬಿಜೆಪಿ ಮಂಡಲ ಅಧ್ಯಕ್ಷ ಮಲ್ಲೇಶ್ ನೇತೃತ್ವದಲ್ಲಿ ಪಟ್ಟಣದ ಐಬಿ ಸರ್ಕಲ್ನಿಂದ ಮುಖ್ಯ ರಸ್ತೆಯ ಮಾರ್ಗವಾಗಿ ತಾಲೂಕು ಕಚೇರಿ ಮುಂಭಾಗದವರೆಗೂ ಸಮ್ಮಿಶ್ರ ಸರ್ಕಾರ ಮತ್ತು ಭ್ರಷ್ಟಾಚಾರಿ ಪುಟ್ಟರಂಗಶೆಟ್ಟಿ ಕೂಡಲೇ ರಾಜೀನಾಮೆ ನೀಡಬೇಕು, ಭ್ರಷ್ಟ ಸರ್ಕಾರವನ್ನು ರಾಜ್ಯಪಾಲರು ಮಧ್ಯಪ್ರವೇಶಿಸಿ ವಜಾ ಮಾಡಬೇಕೆಂದು ಘೋಷಣೆಗಳನ್ನು ಕೂಗುತ್ತಾ ತಾಲೂಕು ಕಚೇರಿ ಮುಂಭಾಗ ಪ್ರತಿಭಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಪುರಸಭೆ ಅಧ್ಯಕ್ಷ ಪಿ ಗಿರೀಶ್, ಕಾಂಗ್ರೆಸ್ ಮತ್ತು ಬಿಜೆಪಿ ಅಪವಿತ್ರ ಮೈತ್ರಿ ಮಾಡಿಕೊಂಡಿರುವುದು ರಾಜ್ಯವನ್ನು ಅಭಿವೃದ್ಧಿ ಮಾಡಲು ಅಲ್ಲ, ರಾಜ್ಯದ ಜನರ ತೆರಿಗೆ ಹಣವನ್ನು ಲೂಟಿ ಮಾಡಲು. ಅದಕ್ಕೆ ಉದಾಹರಣೆ ಪೆಟ್ರೋಲ್ ಡೀಸೆಲ್ ಮೇಲಿನ ಸೆಸ್ ಹೆಚ್ಚಳ ಮಾಡಿರುವುದು. ಸರ್ಕಾರದ ಒಬ್ಬ ಮಂತ್ರಿಗೆ ನೀಡಲು ಲಕ್ಷಾಂತರ ಹಣ ವಿಧಾನಸೌಧಕ್ಕೆ ತೆಗೆದುಕೊಂಡು ಹೋದರೂ ಸಹ ಸಾಕ್ಷಿ ಸಮೇತ ಸಿಕ್ಕಿದರೂ ಕಾಂಗ್ರೆಸ್ ಪಕ್ಷ ಮತ್ತು ಮೈತ್ರಿ ಸರ್ಕಾರ ಅದನ್ನು ಸಮರ್ಥಿಸಿಕೊಳ್ಳುತ್ತಿದೆ ಎಂದರೆ ಭ್ರಷ್ಟರಿಗೆ ಬೆನ್ನೆಲುಬಾಗಿ ನಿಂತಿರುವ ಸರ್ಕಾರವನ್ನು ಕೂಡಲೇ ರಾಜ್ಯಪಾಲರು ಮಧ್ಯಪ್ರವೇಶಿಸಿ ರಾಜೀನಾಮೆ ನೀಡಬೇಕು ಮತ್ತು ಪುಟ್ಟರಂಗಶೆಟ್ಟಿ ಅವರಿಗೆ ನೈತಿಕತೆ ಇದ್ದರೆ ರಾಜೀನಾಮೆ ನೀಡಲಿ ಎಂದರು. ನಂತರ ಮಾತನಾಡಿದ ಬಿಜೆಪಿ ಮಂಡಲಾಧ್ಯಕ್ಷ ಮಲ್ಲೇಶ್, ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ದಿನೇಶ್ ಗುಂಡೂರಾವ್, ಡಿಕೆ ಶಿವಕುಮಾರ್ ಇವರುಗಳಿಗೆ 25 ಲಕ್ಷ ಜುಜಬಿ ಹಣವಂತೆ, ಪುಟಗೋಸಿ ಹಣ ಎಂದು ಹೇಳುವ ಇವರಿಗೆ ನಾಚಿಕೆಯಾಗಬೇಕು. ನಮ್ಮ ಸರ್ಕಾರದ ಒಬ್ಬ ಸಚಿವ ಭ್ರಷ್ಟಾಚಾರ ಮಾಡಿ ಸಾಕ್ಷಿ ಸಮೇತ ಸಿಲುಕಿಕೊಂಡಿದ್ದಾನೆ ಎಂಬ ಅಳುಕಿಲ್ಲದೆ ಸಮರ್ಥಿಸಿಕೊಳ್ಳುತ್ತಿದ್ದಾರೆ. ಇವರೆಲ್ಲ ಲಂಚಕೋರರು, ರಾಜ್ಯವನ್ನು ಲೂಟಿ ಮಾಡಲು ಬಂದಿರುವ ಮಹಾಭ್ರಷ್ಟರು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಮಂಡಲಾಧ್ಯಕ್ಷ ಮಲ್ಲೇಶ್, ಪುರಸಭಾಧ್ಯಕ್ಷ ಗಿರೀಶ್, ಮಾಜಿ ಪುರಸಭಾಧ್ಯಕ್ಷ ರಮೇಶ್, ಬಾಬು, ಎಜೆ ಮಂಜು, ತಾಲೂಕು ಪಂಚಾಯತಿ ಸದಸ್ಯ ರೇವಣ್ಣ, ದೊಡ್ಡುಂಡಿ ಜಗದೀಶ್, ಮಾದೇಸ್ವಾಮಿ ಮಿಂಚಪ್ಪ, ತಾಲೂಕು ಬಿಜೆಪಿ ಯುವ ಮೋರ್ಚಾ ನಂದೀಶ್ ಮತ್ತಿತರರಿದ್ದರು. ಸಾರ್ವಜನಿಕರಿಗೆ ಉಪಯೋಗವಾಗದ 12ನೇ ವಾರ್ಡ್ ಶೌಚಾಲಯ. ಗುಂಡ್ಲುಪೇಟೆ ಪಟ್ಟಣದ ಪುರಸಭೆ ವತಿಯಿಂದ ಸ್ವಚ್ಛತೆ ಮತ್ತು ನೈರ್ಮಲ್ಯತೆಯನ್ನು ಕಾಪಾಡುವ ಉದ್ದೇಶದಿಂದ ಲಕ್ಷಾಂತರ ರುಗಳನ್ನು ಖರ್ಚು ಮಾಡಿ ಸಾರ್ವಜನಿಕರು ಹೆಚ್ಚು ಓಡಾಡುವ ಪ್ರದೇಶಗಳಲ್ಲಿ ಶೌಚಾಲಯಗಳನ್ನು ನಿರ್ಮಿಸಲಾಗಿದೆ. ಆದರೆ 12ನೇ ವಾರ್ಡ್ನಲ್ಲಿ ನಿರ್ಮಾಣವಾಗಿರುವ ಶೌಚಾಲಯಗಳು ಸಾರ್ವಜನಿಕರಿಗೆ ಉಪಯೋಗವಾಗದೆ ಈ ಬೀಗ ಹಾಕಿದ್ದು ಶೌಚಾಲಯ ನಿರ್ಮಿಸಿದ್ದು ವ್ಯರ್ಥವಾದಂತಾಗಿದೆ. ಪುರಸಭೆ ವತಿಯಿಂದ 12ನೇ ವಾರ್ಡ್, 16ನೇ ವಾರ್ಡ್, ಸಾರ್ವಜನಿಕ ಆಸ್ಪತ್ರೆ ಆವರಣ, ತಾಲೂಕು ಕಚೇರಿ ಆವರಣಗಳಲ್ಲಿ ಮಹಿಳೆ ಮತ್ತು ಪುರುಷರಿಗಾಗಿ ಪ್ರತ್ಯೇಕ ಶೌಚಾಲಯಗಳನ್ನು ನಿರ್ಮಿಸಿ ಉದ್ಘಾಟನೆಯನ್ನು ಕೆಲವು ತಿಂಗಳ ಹಿಂದೆಯೇ ಮಾಡಲಾಗಿತ್ತು. ಆದರೆ 12ನೇ ವಾರ್ಡ್ನಲ್ಲಿರುವ ಶೌಚಾಲಯಗಳು ಯಾವ ಸಂದರ್ಭಕ್ಕೆ ಹೋಗಿ ನೋಡಿದರೂ ಬೀಗ ಹಾಕಿದ ಸ್ಥಿತಿಯಲ್ಲೇ ಇರುತ್ತದೆ. ಈ ವಿಚಾರವಾಗಿ ಸಾರ್ವಜನಿಕರು ವಿಚಾರಿಸಿದಾಗ ಉದ್ಘಾಟನೆಯಾದ ಕೆಲವು ದಿನ ಶೌಚಾಲಯಗಳು ಸಾರ್ವಜನಿಕರ ಉಪಯೋಗಕ್ಕೆ ಬಳಕೆಯಾಗುತ್ತಿತ್ತು, ಆದರೆ ಇತ್ತೀಚಿನ ದಿನಗಳಲ್ಲಿ ತೆರೆದೇ ಇಲ್ಲ ಎಂಬ ಉತ್ತರ ಬರುತ್ತದೆ. ಸರ್ಕಾರದ ಹಣ ಖರ್ಚು ಮಾಡಿ ಸಾರ್ವಜನಿಕರಿಗಾಗಿ, ಅವರ ಉಪಯೋಗಕ್ಕಾಗಿ ಮತ್ತು ಅಶುಚಿತ್ವ, ಅನೈರ್ಮಲ್ಯತೆಯ ನಿರ್ಮೂಲನೆಗಾಗಿ ನಿರ್ಮಾಣವಾದಂತಹ ಶೌಚಾಲಯಗಳು ಬಳಕೆಯಾಗದೆ ಕಟ್ಟಡವೂ ಸಹ ವ್ಯರ್ಥ. ಇದರಿಂದ ಸಾರ್ವಜನಿಕರಿಗೆ ಯಾವುದೇ ಉಪಯೋಗವಾಗುವುದಿಲ್ಲ. ಆದ್ದರಿಂದ ಕೂಡಲೇ ಪುರಸಭೆ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಆದಷ್ಟು ಬೇಗ 12ನೇ ವಾರ್ಡಿನಲ್ಲಿರುವ ಶೌಚಾಲಯಗಳು ಸಾರ್ವಜನಿಕರಿಗೆ ಉಪಯುಕ್ತವಾಗುವಂತಾಗಬೇಕು. ಕೆಆರ್ಪೇಟೆ ಪಟ್ಟಣದ ಬಾಲಕಿಯರ ಸರ್ಕಾರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜಿನ ವಾರ್ಷಿಕೋತ್ಸವ ಸಮಾರಂಭ. ಕೆಆರ್ಪೇಟೆ ಪಟ್ಟಣದ ಬಾಲಕಿಯರ ಸರ್ಕಾರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜಿನ ವಾರ್ಷಿಕೋತ್ಸವ ಸಮಾರಂಭ ಸಡಗರ ಸಂಭ್ರಮದಿಂದ ಅದ್ದೂರಿಯಾಗಿ ನಡೆಯಿತು. ಕಾರ್ಯಕ್ರಮದಲ್ಲಿ ಜ್ಯೋತಿ ಬೆಳಗಿಸಿ ಉದ್ಘಾಟಿಸಿದ ಶಾಸಕ ನಾರಾಯಣಗೌಡ, ಸಮಾಜ ಸೇವಕ, ಕೆಪಿಸಿಸಿ ಹಿಂದುಳಿದ ವರ್ಗಗಳ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಕಿರಣ್ ಕುಮಾರ್ ಕಾಲೇಜಿನ ಮಕ್ಕಳಿಗೆ ಕೊಡುಗೆಗಾಗಿ ನೀಡಿದ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಲೋಕಾರ್ಪಣೆ ಮಾಡಿ ಮಾತನಾಡಿ, ಹೆಣ್ಣು ಮಕ್ಕಳು ಜೀವನದಲ್ಲಿ ಸರ್ವಶ್ರೇಷ್ಠ ಸಾಧನೆ ಮಾಡಲು ಶಿಕ್ಷಣವೇ ಪ್ರಬಲವಾದ ಅಸ್ತ್ರವಾಗಿದೆ.
ಹೆಣ್ಣು ಮಕ್ಕಳು ಆತ್ಮವಿಶ್ವಾಸದಿಂದ ಮುನ್ನಡೆದು ಜೀವನದಲ್ಲಿ ಸರ್ವಶ್ರೇಷ್ಠ ಸಾಧನೆ ಮಾಡಬೇಕು ಎಂದು ಶಾಸಕ ನಾರಾಯಣಗೌಡ ಕರೆ ನೀಡಿದರು. ಮಕ್ಕಳಿಗೆ ಅನುಕೂಲವಾಗುವಂತೆ ಹೈಟೆಕ್ ಶೌಚಾಲಯ ಹಾಗೂ ಹೆಚ್ಚುವರಿ ಕೊಠಡಿಗಳನ್ನು ಮಂಜೂರು ಮಾಡಿಸಿಕೊಡುವುದಾಗಿ ತಿಳಿಸಿದರು. IAS, IPS ವ್ಯಾಸಂಗ ಮಾಡಲು ಬಯಸುವ ವಿದ್ಯಾರ್ಥಿಗಳಿಗೆ ಎಲ್ಲ ರೀತಿಯ ನೆರವು ನೀಡುವುದಾಗಿ ಘೋಷಿಸಿದರು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಜಿಲ್ಲಾ ಗ್ರಂಥಾಲಯ ಪ್ರಾಧಿಕಾರದ ಸದಸ್ಯ ಡಾಕ್ಟರ್ KR ನೀಲಕಂಠ ಮಾತನಾಡಿ, ಶಿಕ್ಷಣ ಮತ್ತು ಗ್ರಾಮಾಭಿವೃದ್ಧಿಗೆ ಒತ್ತು ನೀಡಿರುವ ಶಾಸಕರು ಶಿಕ್ಷಣ ಕಾಶಿಯನ್ನಾಗಿ ಸಮಗ್ರವಾಗಿ ಅಭಿವೃದ್ಧಿಪಡಿಸಿದ್ದಾರೆ ಎಂದು ಶಾಸಕರ ಕಾರ್ಯದಕ್ಷತೆಯನ್ನು ಅಭಿನಂದಿಸಿದರು. ಕಾಲೇಜು ಅಭಿವೃದ್ಧಿ ಸಮಿತಿ ಉಪಾಧ್ಯಕ್ಷ ಡಾಕ್ಟರ್ S ಕೃಷ್ಣಮೂರ್ತಿ, ತಾಲೂಕು ಪ್ರೌಢಶಾಲೆಗಳ ಮುಖ್ಯೋಪಾಧ್ಯಾಯರ ಸಂಘದ ಅಧ್ಯಕ್ಷ ವೆಂಕಟರಾಮು, ನೋಟರಿ ಬಂಡಿವಲೆ ಗಣೇಶ್, ಮಾಧ್ಯಮ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತ ಪತ್ರಕರ್ತ HB ಮಂಜುನಾಥ್, ಕಾಲೇಜಿನ ಪ್ರಾಂಶುಪಾಲ ಸತ್ಯ ಮತ್ತಿತರರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ನನ್ನನ್ನು ಓಟ್ ಹಾಕಿ ನನ್ನ ಗೆಲ್ಸಿ ಅಂತ ಕೇಳೋದು ತಪ್ಪು ಅಂತ ಹೇಳಿಕ್ ಬಯಸ್ತೀನಿ. ಮಕ್ಕಳಿಗೆ ಇವ್ರ ಮೇಲೆ ಕೇಸು ಹಾಕ್ಬೋದು. ನಾವು ಮಕ್ಕಳ ಹತ್ರ ನಾವು ಓಟ್ ಕೇಳೋಂಗಿಲ್ಲ, ಮಕ್ಕಳಲ್ಲಿ ದುಡ್ಸ್ಕೊಳಂಗಿಲ್ಲ. ಅದ್ರ ಜೊತೆಗೆ ಈ ತಾಲೂಕಿಗೆ ಸೇವೆ ಮಾಡುವಂತ ಶಕ್ತಿ ನನಗೆ ಸಿಕ್ಕಿದೆ. ಎಲ್ಲದಕ್ಕಿಂತ ಮುಖ್ಯವಾಗಿ ವಿದ್ಯುದಾನ ಯಾರು ಕಿತ್ಕೊಳ್ಳೋಕೆ ಸಾಧ್ಯ ಇಲ್ಲ. ನೀವು ಅಷ್ಟೇ, ನಿಮ್ಗೇನಾದ್ರು ಭಗವಂತ ಶಕ್ತಿ ಕೊಟ್ಟಿದ್ರೆ, ಒಬ್ರು ಮಕ್ಕಳು ಹೋಗಿ ಪಕ್ಕದವ್ರಿಗೆ ಏನಾದ್ರು ಒಂದು ಬುಕ್ ಕೊಡಿಸೋ ಶಕ್ತಿ ಕೊಟ್ಟಿದ್ರೆ, ನಿಜವಾಗ್ಲೂ ಏನಾದ್ರು ಕಷ್ಟದಲ್ಲಿದ್ರೆ ಕೊಡಿಸ್ಬೇಕಿದೆ. ಅದೇ ದೊಡ್ಡ ದಾನ. ಈಗ ನಾನು ಸಹ ಮಹಾರಾಷ್ಟ್ರದಲ್ಲಿ ನನ್ನ ಮಕ್ಕಳುಗಳನ್ನ ಯಾವ ದೊಡ್ಡ ಸ್ಕೂಲ್ಗಾದ್ರೂ ಸೇರಿಸಬಹುದು ಅಲ್ಲ, ವಿದ್ಯೆ ದಾನ ಮಾಡ್ಬೇಕಾದ್ರೆ ನನ್ನ ಮಕ್ಕಳೇ ಖಾಲಿ 7 ಜನ ದೊಡ್ಡದಾಗಿ ವಿದ್ಯಾವಂತರಾಗೋದಕ್ಕಿಂತ ನಾನು ಸಾವಿರಾರು ಜನ ಮಕ್ಕಳ ವಿದ್ಯಾವಂತರು ಮಾಡಬೇಕು ಅನ್ನೋದೇ ನನ್ನ. ಕೋಳಿ, ಕಬ್ಬಿಲಿಗ ಜಾತಿಗಳನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸಲು ಒತ್ತಾಯ. ಕೂಲಿ ಸಮಾಜದ ಅಭಿವೃದ್ಧಿಗಾಗಿ ಅಂಬಿಗರ ಚೌಡಯ್ಯ ಅಭಿವೃದ್ಧಿ ಪ್ರಾಧಿಕಾರ ಮಾಡಬೇಕು ಎಂದು ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡ ಹಾಗೂ ಕೋಳಿ ಸಮಾಜದ ಮುಖಂಡರಾದ ತಿಪ್ಪಣ್ಣಪ್ಪ ಕುಮಕನೂರು ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕೋಳಿ, ಕಬ್ಬಿಲಿಗ ಹೀಗೆ ಪರ್ಯಾಯ ಪದ ಹೊಂದಿರುವ ಜಾತಿಗಳನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರ್ಪಡೆ ಮಾಡಬೇಕು ಎಂದು ರಾಜ್ಯ ಸರ್ಕಾರವು ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹಾಕಬೇಕೆಂದು ಆಗ್ರಹಿಸಿದರು. ಪಕ್ಷ ಭೇದ ಮರೆತು ಎಲ್ಲರೂ ಸಮಾಜದ ಪ್ರಭಾವಿಗಳು, ಸಾಹಿತಿಗಳು, ಬುದ್ಧಿಜೀವಿಗಳು ಹಾಗೂ ವಿದ್ಯಾರ್ಥಿಗಳು ಮುಖ್ಯಮಂತ್ರಿಗಳಿಗೆ ಹಾಗೂ ಪ್ರಧಾನಮಂತ್ರಿಗಳಿಗೆ ಒತ್ತಾಯ ಮಾಡುತ್ತಿದ್ದಾರೆ. ಕೇಂದ್ರ ಸರ್ಕಾರ ಇದಕ್ಕೆ ಒಪ್ಪಿಗೆ ಕೊಡುವ ಹಂತದಲ್ಲಿದೆ. ಹೀಗಾಗಿ ಕೇಂದ್ರ ಸರ್ಕಾರದ ಮೇಲೆ ರಾಜ್ಯ ಸರ್ಕಾರದ ಮಂತ್ರಿಮಂಡಲದವರು ಒತ್ತಡ ಹಾಕಬೇಕೆಂದರು. ಕೆಲಸವನ್ನು ಕೂಡ ಬಹಳಷ್ಟು ಮಂದಿ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಸಮಾಜದ ನಮ್ಮ ಮುಖಂಡರು ಬೇರೆ ಬೇರೆ ರೀತಿಯಿಂದ ಹೋಗಿ ಮುಖ್ಯಮಂತ್ರಿಗಳಿಗೆ, ಅಲ್ಲಿ ಪ್ರಧಾನಮಂತ್ರಿಗಳ ಮೇಲೆ ಮತ್ತು ಗೃಹ ಮಂತ್ರಿಗಳ ಮೇಲೆ ಒತ್ತಾಯವನ್ನು ಕೊಡ್ತಾ ಇದ್ದಾರೆ. ಆ BJP ಪಕ್ಷದಲ್ಲಿದ್ದವರು ಕೂಡ, ಮುಖಂಡರು ಕೂಡ ದಿಲ್ಲಿಯಲ್ಲಿ ಹೋಗಿ ನಿಯೋಗ ಮಾಡ್ತಾ ಇದ್ದಾರೆ ಮತ್ತು ಕಾಂಗ್ರೆಸ್ ಪಕ್ಷದವರು ಕೂಡ ಮಾಡ್ತಾ ಇದ್ದಾರೆ. ಇಲ್ಲಿ ತರ ಅತ್ಯಂತ ಈ ನಮ್ಮ ಸಮಾಜದ ಪ್ರಭಾವಿಗಳು, ವಿದ್ಯಾವಂತರು, ಬುದ್ಧಿವಂತರು, ಸಾಹಿತಿಗಳು ಕೂಡ ನಮ್ಮ ಸಮಾಜಕ್ಕೆ ಸಿಗ್ತಕ್ಕಂಥ ಪರಿಶಿಷ್ಟ ಪಂಗಡದಲ್ಲಿ ಸೇರ್ಪಡೆ ಮಾಡ್ತಕ್ಕಂಥ ಕೆಲಸ ನೀವು ಮಾಡಲೇಬೇಕು. ಇದು ಎಲ್ಲ ಸಮುದಾಯಗಳಿಗೆ ಎಂದ ನಮಗೆ. ಮನೆಗೆ ನುಗ್ಗಿದ ನಾಗರಾವ್, ಸಾರ್ವಜನಿಕರಲ್ಲಿ ಆತಂಕ. ನಾಗರಾವನ್ನು ರಕ್ಷಿಸಿ ಕಾಡಿಗೆ ಬಿಟ್ಟ ಸ್ನೇಕ್ ಗಿರೀಶ್. ಪಿರಿಯಾಪಟ್ಟಣ ತಾಲೂಕಿನಲ್ಲಿ ಬರುವ ಕಂಪಲಾಪುರ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸುತ್ತಿರುವ ಮನೆಯೊಂದಕ್ಕೆ ನಾಗರಾವ್ ಒಂದು ಪ್ರವೇಶಿಸಿ ಕೆಲಕಾಲ ಮನೆಯ ಮಾಲೀಕರನ್ನು ಹಾಗೂ ಸಾರ್ವಜನಿಕರಲ್ಲಿ ಭಯವನ್ನುಂಟು ಮಾಡಿದ್ದು, ಕಂಗಾಲಾದ ಮಾಲೀಕರ ರಕ್ಷಣೆಗೆ ಬಂದ ಕಮಲಾಪುರದ ಸ್ನೇಕ್ ಗಿರೀಶ್ ಅವರು ನಾಗರಾವನ್ನು ಹಿಡಿದು ರಕ್ಷಣೆ ಮಾಡಿ ಅರಣ್ಯ ಪ್ರದೇಶಕ್ಕೆ ಬಿಟ್ಟ ಸಂಗತಿ ನಡೆಯಿತು. ನಂತರ ಮಾತನಾಡಿದ ಸ್ನೇಕ್ ಗಿರೀಶ್ ಅವರು, ಎಲ್ಲ ಪ್ರಾಣಿಗಳಂತೆ ಹಾವು ಒಂದು ಪ್ರಾಣಿ. ಇಂದಿನ ಸಮಾಜದಲ್ಲಿ ದಟ್ಟ ಅರಣ್ಯಗಳು ಸಮತಟ್ಟಾಗಿ ಪರಿವರ್ತನೆಗೊಂಡಿದ್ದು ವನ್ಯಜೀವಿಗಳು ಜೀವಿಸಲು ಸ್ಥಳವೇ ಇಲ್ಲದಂತಾಗಿದೆ. ಹಾಗಾಗಿ ಅವುಗಳು ಆಹಾರಕ್ಕಾಗಿ ನಗರದತ್ತ ಪ್ರವೇಶಿಸುತ್ತಿದ್ದಾವೆ. ಹಾಗಾಗಿ ಅವುಗಳನ್ನು ಕೊಲ್ಲದೆ, ಯಾವುದೇ ನಿರೀಕ್ಷೆ ಬಯಸದೆ ಸಂರಕ್ಷಣೆ ಮಾಡಿ ಅರಣ್ಯ ಪ್ರದೇಶಕ್ಕೆ ಬಿಡುವ ಸಾಮಾಜಿಕ ಕಾರ್ಯವನ್ನು ಮಾಡುತ್ತಿದ್ದೇನೆ. ನಾನು ಈಗಾಗಲೇ 4,000ಕ್ಕೂ ಹೆಚ್ಚು ಅವುಗಳನ್ನು ಹಿಡಿದು ಅರಣ್ಯ ಪ್ರದೇಶಕ್ಕೆ ಬಿಟ್ಟಿದ್ದೇನೆ ಎಂದು ಈ ಸಂದರ್ಭದಲ್ಲಿ ತಿಳಿಸಿದರು. ನನ್ನ ಹೆಸರು ಗಿರೀಶ್ ಅಂತ, ಇದೇ ಕಂಪ್ಲಾಪುರದವರು. ಇವತ್ತು ಈ ಮನೆಯಲ್ಲಿ ಒಂದು ನಾಗರವಿತ್ತು, ಅದನ್ನು ಹಿಡಿದಿದ್ದೀನಿ. ಹಿಡಿದು ಅದನ್ನು ಸಂರಕ್ಷಣೆ ಮಾಡಿ ಇಲ್ಲೇ ಪಕ್ಕದ ಕಾಡಿಗೆ ಬಿಟ್ಟಿದ್ದೀನಿ. ಸುಮಾರು 2,000 3 ಸಾವಿರ ಹಾವುಗಳನ್ನ ಹಿಡಿದಿರೋಂಥದ್ದು. ಹಿಡಿದು ಅದನ್ನು ಸುರಕ್ಷತೆ ಮಾಡಿ ಕಾಡುಗಳಿಗೆ ಬಿಡುವಂಥ ಕೆಲಸ ಮಾಡ್ತಾಯಿದ್ದೀನಿ. ಸುಮಾರು ಒಂದು 8 ವರ್ಷದಿಂದ ಹಾವುಗಳನ್ನ ಹಿಡಿತಾ ಇದ್ದೀನಿ. ಯಾವುದೇ ರೀತಿ ಸಾರ್ವಜನಿಕರ ಹತ್ರ ಹಾಗೂ ಇಲ್ಲಿ ಸುತ್ತಮುತ್ತಲವ್ರ ಹತ್ರ ಒಂದು ಹಣನ ಕೇಳದೆ ಫ್ರೀಯಾಗಿ ಅವ್ರಿಗೆ ಸರ್ವಿಸನ್ನು ಕೊಡ್ತಾ ಇರುವಂಥದ್ದು. ಇದಿಷ್ಟು ಇವತ್ತಿನ ಸುದ್ದಿಗಳಾಗಿತ್ತು. ಮತ್ತಷ್ಟು ಸುದ್ದಿಗಳಿಗಾಗಿ ನೀವು ನೋಡ್ತಾ ಇರಿ ಸದಾ ವಿಶೇಷತೆಗಳನ್ನು ಒತ್ತು ತರುವ ಹಾದಿಯಲ್ಲಿ ನ್ಯೂಸ್ 7 ಕನ್ನಡ, ನಂಬಿಕೆಯ ಜೀವಾಲ.